ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂತಂದರೆ, ಶಿಶುಗಳಿಗೆ ಮೊದಲನೇ ಸಾರಿ ಬ್ರಷ್ ಯಾವಾಗಿಂದ ಮಾಡಬೇಕು, ಯಾವ ಪೇಸ್ಟಿಂದ ಬ್ರಷ್ ಮಾಡುವಂಥ ಕರೆಕ್ಟ್ ಏಜ್ ಯಾವುದು, ಮತ್ತು ಯಾವ ಪೇಸ್ಟ್ ಯಾವ ಬ್ರಷ್ ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಚಿಕ್ಕವರಾಗಲಿ ದೊಡ್ಡವರಾಗಲಿ ದಿನಕ್ಕೆ 2 ಬಾರಿ ಬ್ರಷ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ನಾವು ತಿನ್ನುವಂಥ ಆಹಾರಗಳು ಹಲ್ಲಿನ ಸಂದಿಯಲ್ಲಿ ಸಿಕ್ಕಾಕೊಂಡು ನಮ್ಮ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ನ್ಯೂಟ್ರಿಷನ್ ಆಗುತ್ತೆ. ಇದರಿಂದ ಕ್ಯಾವಿಟಿ ಹುಳ್ಕಲ್ಲು ಕಾಣಿಸ್ಕೊಳ್ಳುತ್ತೆ. ಸೊ ಹಲ್ಲು ವೈಟ್ ಆಗೋದಕ್ಕೆ ಉಜ್ಜೋದಲ್ಲ, ಹಲ್ಲನ್ನು ಕ್ಲೀನ್ ಮಾಡೋದಕ್ಕೆ ಉಜ್ಕೋಬೇಕಾಗುತ್ತೆ. ಶಿಶುಗಳಿಗೆ ಫಸ್ಟ್ ಟೀತ್ ಯಾವಾಗ ಬರುತ್ತೆ ಅಂತಂದರೆ 5 to 7 ಮಂತ್ಸಲ್ಲಿ ಬರುತ್ತೆ. 2 ಹಲ್ಲು ಬಂದಾಗಿಂದ ಬ್ರಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಹೇಗೆ ಅಂತಂದರೆ, ಒಂದು ನೀಟಾಗಿರೋ ಬಟ್ಟೆನ ತೊಗೊಂಡು ಒದ್ದೆ ಮಾಡಿಕೊಂಡು ಹಲ್ಲು ಮೇಲೆ ಇರುವಂತಹ ಗಮ್ನ ಒರೆಸ್ಕೋಬೇಕಾಗುತ್ತೆ. ದಿನಕ್ಕೆ 2 ಬಾರಿ ಮಾಡಿದ್ರೆ ಸಾಕು. ಈಗಂತೂ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಬಂದಿದೆ. ಫಿಂಗರ್ ಬ್ರಷ್ಷು ಮತ್ತು ಪೇಸ್ಟು ಸಹ ಬಂದಿದೆ. ಪೇಸ್ಟ್ನ ಯೂಸ್ ಮಾಡಬೇಕಂದ್ರೆ ನೀವೊಂದು ಡೆಂಟಿಸ್ಟ್ನ ಕನ್ಸಲ್ಟ್ ಮಾಡಿ ಆಮೇಲೆ ಯೂಸ್ ಮಾಡ್ಕೋಬೋದು. ನಾನು ನನ್ನ ಮಗನಿಗೆ ಯಾವುದೇ ಪೇಸ್ಟ್ ಯೂಸ್ ಮಾಡಿಲ್ಲ. ಬಟ್ಟೆಯಲ್ಲಿ ಒದ್ದೆ ಮಾಡಿಬಿಟ್ಟು ಒರೆಸ್ಕೊತಾ ಬರ್ತಾಯಿದ್ದೆ ಅಷ್ಟೇ. ಮಕ್ಕಳಿಗೆ ಈಗಲೇ ಯಾಕೆ ಪೇಸ್ಟೆಲ್ಲ ಇಂಟ್ರೊಡ್ಯೂಸ್ ಮಾಡೋದಂತ. ಸೊ ಈಗ ಸಾಕು ಅಷ್ಟೇ. ಒದ್ದೆ ಬಟ್ಟೆನ ಯೂಸ್ ಮಾಡಿಕೊಂಡು ಅದರಲ್ಲೇ ಕ್ಲೀನ್ ಮಾಡ್ಕೋಬೋದು ಮಕ್ಕಳಿಗೆ. ನೆಕ್ಸ್ಟ್ ಪೇಸ್ಟಿಂದ ಯಾವಾಗ ಬ್ರಷ್ ಮಾಡಬೇಕು ಅಂದರೆ, ಕರೆಕ್ಟ್ ಏಜ್ ಯಾವಾಗ ಅಂತಂದರೆ 18 to 24 ಮಂತ್ಸ್ ಆಗಿರಬೇಕು. ಅಂದರೆ ಮಗುಗೆ 2 years ಆಗಿರಬೇಕು ಪೇಸ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ. ಮತ್ತು ಬ್ರಷ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಆಲ್ವೇಸ್ ನಿಮ್ಗೆ ಗೊತ್ತಿರೋ ಹಾಗೆ ಬ್ರಷ್ ತುಂಬ ಸಾಫ್ಟಾಗಿರಬೇಕು, ಬ್ರಷ್ನ ಹೆಡ್ಡು ಚಿಕ್ಕದಾಗಿರಬೇಕು, ಮತ್ತು ಹ್ಯಾಂಡಲ್ ಹಿಡ್ಕೋತೀವಲ್ಲ ಆ ಹ್ಯಾಂಡಲ್ ದೊಡ್ಡದಾಗಿರಬೇಕು. ಹ್ಯಾಂಡಲ್ ದೊಡ್ಡದಾಗಿರೋದ್ರಿಂದ ಮಗುಗೆ ಬಾಯಿ ಒಳಗಡೆ ಹೋಗುವಂಥ ಚಾನ್ಸಸ್ ಇರಲ್ಲ. ಹ್ಯಾಂಡಲ್ ಅಟ್ರಾಕ್ಷನ್ ಆಗಿದ್ದರೆ ಅವ್ರಿಗೆ ಬ್ರಷ್ ಮಾಡೋದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಮತ್ತು ಪೇಸ್ಟ್ ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ, ಮಾರ್ಕೆಟಲ್ಲಿ ಬಂದಿದೆ ಮಕ್ಕಳಿಗಂತಲೇ ಮಕ್ಕಳ ಪೇಸ್ಟ್ ಇದೆ. 0 to 2 years ಅಂತ ಹಾಕಿರ್ತಾರೆ ಪೇಸ್ಟಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಪೇಸ್ಟ್ ಕ್ವಾಂಟಿಟಿ ಎಷ್ಟು ತೊಗೋಬೇಕು ಅಂತಂದರೆ, ಒಂದು ಅಕ್ಕಿ ಕಾಳಷ್ಟು ತೊಗೊಂಡ್ರೆ ಸಾಕು. ಸ್ಟಾರ್ಟಿಂಗು ಹೋಗ್ತಾ 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 ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೋಬೋದು. ಮತ್ತು ರೊಟೇಷನ್ ಆ್ಯಂಗಲಲ್ಲಿ ನಾವು ಬ್ರಷ್ ಮಾಡಬೇಕಾಗತ್ತೆ ಮಗುಗೆ. ಅಡಲ್ಟ್ಸ್ಗೆ ಅಪ್ ಆ್ಯಂಡ್ ಡೌನು, ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ರೊಟೇಷನ್ ಟೈಪಲ್ಲಿ ಬ್ರಷ್ ಮಾಡಬೇಕಾಗತ್ತೆ. ಬ್ರಷ್ ಮಾಡೋವಾಗ ಗೊತ್ತಲ್ಲ, ಪೇಸ್ಟು ಸ್ವೀಟ್ ಆಗಿರೋದ್ರಿಂದ ನುಂಗ್ಬಿಡ್ತಾರೆ. ಇದರಿಂದ ಏನೂ ತೊಂದರೆ ಆಗಲ್ಲ, ನುಂಗಿದ್ರೂ ಏನೂ ತೊಂದರೆ ಆಗಲ್ಲ. ಹೋಗ್ತಾ ಹೋಗ್ತಾ ನಾವೇ ಟ್ರೈನಿಂಗ್ ಕೊಡಬೇಕು. ಸ್ಪ್ಲಿಟ್ ಮಾಡೋಕ್ಕೆ ಅವರೇ ಕಲ್ತ್ಕೊತಾರೆ. ಹೋಗ್ತಾ ಹೋಗ್ತಾ ಹೇಳ್ಕೊಡ್ತಾ ಇದ್ದರೆ ಅವರೇ ಕಲ್ತ್ಕೊತಾರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಸರಿ ತಪ್ಪಿದರೆ ದಯವಿಟ್ಟು ಅದನ್ನು ಸಹ ಖಂಡಿತ ತಿಳಿಸಿ. ಖಂಡಿತ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.